ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಿರಿ ಮನೆ. ಅಲ್ಲ ಚಿಂಟ, ನೋಡಿ ಮಾರ್ನಿಂಗ್ ಝೆಪ್ಟೋ ಒಂದು ಆರ್ಡರ್ ಮಾಡಿ ತರಿಸ್ಕೊಂಡು ನಮ್ಮ ಡೇ ರೊಟೀನ್ ಶುರು ಮಾಡ್ತಾ ಇದ್ದೀವಿ. ಹಲಸಿನ ಹಣ್ಣು ಒಳಗೆ ಬರ್ತಾ ಇದ್ದಂಗೆ ಗಮ್ ಅಂತ ಇದೆ. 3 ಹಣ್ಣಿದೆ, 3ರಲ್ಲಿ ಇದು ನೋಡಿದ್ರೆ ಆಲೆ ಹಾಳಾಗ್ತಾಯಿದೆ. ಬಟ್ ಇನ್ನೂ ಏನು ಸ್ಮೆಲ್ಲೇ ಇಲ್ಲ. ಇದಿನ್ನೂ ಹಣ್ಣಾಗಬೇಕು. ಬಟ್ ಇದು ತುಂಬ ವಾಸನೆ ಮಾಡ್ತಾರೆ. ಫಸ್ಟ್ ಕಟ್ ಮಾಡಿಸ್ಬೇಕು. ಈ ವರ್ಷ ಎಷ್ಟು ಹಲಸಿನ ತಿಂದಿದ್ದೀವೋ ಗೊತ್ತಿಲ್ಲ. ಹಾಗೆ ಇದೊಂದು ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಇದು ಹೋಗ್ತಾ ಇರೋದು ತಮಿಳ್ನಾಡುಗೆ ಕಳಿಸ್ತಾ ಇದ್ದೀನಿ. ಏನೇನಿದೆ ಅಂದರೆ ಸ್ಟ್ಯಾಂಡ್ ಸದ್ಯಕ್ಕೆ ಕಳ್ಸೋಕ್ಕಾಗ್ತಾಯಿಲ್ಲ. ಇದು ಬುಕ್ಕಿಂಗ್ ಆಗಿರೋರಿಗೆ ಫಸ್ಟ್ ಕಳಿಸ್ಬೇಕು ಅಂತ. ಇದಕ್ಕೆ ಲಾಸ್ಟ್ ಇಯರ್ ಇವರು ನಮ್ಮ ಹತ್ರ ಸ್ಟ್ಯಾಂಡ್ ತೊಗೊಂಡಿದ್ರು. ಈ ಸರಿ ಪಿಲ್ಲು, ತೋಮಾಲೆ, ಬನಾನಾ ಬಂಚು, ಕಾಟನ್ ಹಸ್ತಪದ, ಹಾಗೆ ಇವ್ರಿಗೋಸ್ಕರ ಒಂದು ಕಿರೀಟ ಆರ್ಡ್ರ್ ಮಾಡಿದರು. ಕಿರೀಟ ಇದರ ಕಂಪ್ಲೀಟ್ ಹೋಲ್ ಸೆಟ್ ಎಲ್ಲನೂ ಕೂಡ ಇದರೊಳಗಡೆ ಇಟ್ಬಿಟ್ಟು ಇವಾಗ ಕಳಿಸ್ತಾ ಇದ್ದೀವಿ. ತಮಿಳ್ನಾಡಿಗೆ ಹೋಗ್ತಾ ಇದೆ ಇದು. ಓಕೆ, ಈಗ ನಮ್ಮ ಕೆಲಸ ಅಡುಗೆ ಮಾಡಬೇಕು. ಲೈಟ್ ಹಾಕ್ರು. ಇನ್ನೇನು ತರಿಸ್ದೆ ಅಂದರೆ ಬೆಳಗ್ಗೆ ಝೆಪ್ಟೋಯಿಂದ ಶುಂಠಿ, ಬಜ್ಜಿ ಮೆಣಸಿನ್ಕಾಯಿ ತರಿಸಿದ್ದೀನಿ. ರೀಸನ್, ಇವತ್ತು ಅಮ್ಮ ಬರ್ತಾ ಇದ್ದಾರೆ ಊರಿಂದ. ಅಮ್ಮ, ಚಿಕ್ಕಮ್ಮ ಎಲ್ಲ, ನಮ್ಮ ಅತ್ತೆ ಕರೆಕ್ಟ್. ಹಾಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಪುದೀನ ಎಲ್ಲ ಇದ್ರೊಳಗಡೆ ಕೊಡೋರು, ಪ್ಯಾಕೆಟಲ್ಲಿ ಕೊಡೋರು ಈ ಸರಿ ಹಿಂಗೆ ತಂದು ಕೊಟ್ಬಿಟ್ಟಿದ್ದಾರೆ. ಪ್ಯಾಕೆಟಲ್ಲಿ ಕೊಡ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಅವರೇ ಕ್ಲೀನ್ ಮಾಡಿ. ಇದೆಲ್ಲೋ ಹಂಗೆ ಅಂಗಡಿಯಿಂದ ತಂದು ಕೊಟ್ಟಂಗಿದೆ ಪುದೀನ. ಇದನ್ನೇ ಹೇಳಿದ್ದು ಕ್ಯಾಪ್ಸಿಕಮ್. ಇದು ಶುಂಠಿ ಇಷ್ಟಕ್ಕೆ 30 ರೂಪಾಯಿ. ನಾನು ಊರಿಂದ ತಂದ ಕೆ ಜಿ ಜನ ಕೊಟ್ಟಿದ್ದೀನಿ. ಎರಡೇ ಕ್ಯಾಪ್ಸಿಕಮ್ ಆಪ್ಷನ್ಸ್. ಬಟಾಣಿ ಇವಾಗ ಇಷ್ಟೇ ನೋಡಿ. ಝೆಪ್ಟೋ ಇರೋದಕ್ಕೆ ಹೆಣ್ಮಕ್ಳಿಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಫ್ರೀ ಆಗಿದೆ. ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಝೆಪ್ಟೋ ಇರೋದ್ರಿಂದ ನಮಗೆ ವಿತಿನ್ 5 to 10 minutes ಒಳಗಡೆ ರೀಚ್ ಆಗಿಬಿಡುತ್ತೆ. ಬೇಗ ಪ್ರಾಡಕ್ಟ್ಗಳು ಏನೇ ಆರ್ಡ್ರ್ ಮಾಡಿದ್ರು. ನನಗಂತೂ ಕೆಲವೊಂದು ಟೈಮಲ್ಲಿ ಕೆಲಸದ ಬ್ಯುಸಿ ಜಾಸ್ತಿ ಇರೋದ್ರಿಂದ ತರಕಾರಿ ತರೋದಕ್ಕೆ ಏನು ತರೋದಕ್ಕೂ ಟೈಮ್ ಆಗ್ತಾಯಿಲ್ಲ. ಅಂಥ ಟೈಮಲ್ಲಿ ಬೆಳಿಗ್ಗೆ ಎದ್ದಾಗಲೂ ಅಷ್ಟೇ, ಕೆಲವೊಂದು ಟೈಮಲ್ಲಿ ರಾತ್ರಿ ಇಡೀ ದಿನ ಸುಸ್ತಾಗಿರುತ್ತೆ. ಮಲಗಿದ್ರೆ ಸಾಕು ನನಗೆ ಆಗುತ್ತೆ, ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಏನು ಬೇಕು ಬುಕ್ ಮಾಡಿದ ತಕ್ಷಣ ಅಂತ ಮನೆಗೆ ಬರುತ್ತೆ. ಐತಿದು ಚಿಂಟಿದು. ಹಾಗಾಗಿ ಸ್ವಲ್ಪ ನನಗೆ ಕೆಲಸಗಳಿಗೆ ಆರಾಮಾಗಿದೆ. ಪುದೀನ ಕೊತ್ತಂಬರಿ ಅವ್ರಿಗೆ ತರಿಸಿದ್ದು ನಾನು. ಅವರು ಊರಿಂದ ಬರ್ತಿದ್ದಾರೆ. ಯಾರು? ಅಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ಲರೂ ಕೂಡ. ಏನು ಸ್ಪೆಷಲ್? ಅಮ್ಮ ಊರಿಗೆ ಹೋಗಿ 4 days ಆಯಿತು ಫ್ರೆಂಡ್ಸ್. ಅದೇ ಸ್ಪೆಷಲ್, ಅದಕ್ಕೆ ಬರ್ತಾವ್ರೆ. 4 daysಯಿಂದ ಒಳ್ಳೆ ಟ್ರಿಪ್ ಹೊಡಿತಾ ಇದ್ದಾರೆ. ಎಲ್ಲೆಲ್ಲ ದೇವಸ್ಥಾನಗಳಿಗೆ ಟ್ರಿಪ್ ಅಂದರೆ ಆ ಥರ ಅಲ್ಲ, ದೇವಸ್ಥಾನ ಸುತ್ತಾ ಇದ್ದಾರೆ. ಅಮ್ಮನ ಪಾಪ ಎಲ್ಲೂ ಹೋಗಿರಲಿಲ್ಲ. ಸುಮ್ಮನೆ ಒಂಥರ ಬೇಜಾರಾಗ್ಬಿಟ್ಟಿತ್ತು ಅವ್ರಿಗೂ, ಬರೀ ಮನೆ ಅಂಗಡಿ ಅಂತ. ಇವಾಗ ಫೈನಲಿ ಒಂದು 4 days ಅವ್ರಿಗೂ ಮೈಂಡ್ ಫ್ರೀ ಆಗುತ್ತೆ, ಫ್ರೆಶ್ ಆಗುತ್ತೆ. ಫ್ಯಾಮಿಲಿ ಜೊತೆ ಓಡಾಡ್ಕೊಂಡು ಬಂದರೆ ಅಂತ ಅಂದ್ಕೊಂಡು ಶುಕ್ರವಾರ ಹೋದವರು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಇವತ್ತು ಮಂಗಳೂರು 5 days ಆಯಿತು ಅಮ್ಮ ಹೋಗಿ. ಇವತ್ತು ರಿಟರ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಬರ್ತಾ ಫಿಶ್ ತರ್ತಾ ಇದ್ದಾರಂತೆ. ಫಿಶ್ ತರೋಕ್ಕೆ ಅಂತಲೇ ನನಗೋಸ್ಕರ ಇವತ್ತು ಉಳ್ಕೊಂಡಿದ್ದೀನಿ ಊರಲ್ಲಿ ಅಂತ ಹೇಳೋರು. ಅದಕ್ಕೋಸ್ಕರ ಫಿಶ್ ತಗೊಂಡ್ಬರ್ತಾರಲ್ವ. ಇನ್ನು ಫಿಶ್ ಸಾಂಬಾರು ಮಾಡೋಕ್ಕೆ ಬೇಕು, ಪುದೀನ ಕೊಡ್ತಿದೆಯಲ್ಲ. ನನಗೆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದಾಗ ತರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಹೆಂಗೋ ಎಲ್ಲ ಆರ್ಡ್ರ್ ಮಾಡಬೇಕಿತ್ತು. ಬಟ್ ಏನಿಲ್ಲ, ಜೊತೆಗೆ ಹಾಕ್ಬಿಟ್ಟು. ಕ್ಯಾಪ್ಸಿಕಮ್ ಕೆಳಗಡೆ ಇಲ್ವಾ? ಕಾಲಿನ ಎಲ್ಲ ಒಂದಿರ್ಬೇಕು ನೋಡು ಚಿಂಟು. ಕ್ಯಾರೆಟು ಇಲ್ಲ, ಫುಲ್ ತೆಗೆದು ನೋಡು. ನಾನು ನೋಡಿದೆ ಅವತ್ತು ನೀನು. ಹೀಗೆ ಒಂದು ಯಾವುದೋ ಅರ್ಧ ಕಟ್ ಮಾಡಿದ್ದೀವಿ. ನಾನೇ ಯೂಸ್ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡೋಣ. ಜೊತೆಗೆ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಅಮ್ಮ
ಆಂಟಿ ಅತ್ತೆ ಅವ್ರನ್ನೂ ಕೂಡ ಆ್ಯಡ್ ಮಾಡೋಣ. ಅವರು ಒಂದಷ್ಟು ಫೋಟೋಸ್ಗಳು ಕಳಿಸಿದ್ದಾರೆ ದೇವಸ್ಥಾನಗಳು ಹೋಗಿರೋದು, ಮತ್ತು ನಮ್ಮ ಆಂಟಿನೇ ಅಂದರೆ ನಮ್ಮ ಚಿಕ್ಕಮ್ಮ ಅವರು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನೇನೂ ಕಾಣಿಸ್ತಾ ಇಲ್ಲ, ಹಂಗೆ ಹೆಂಗೆಂಗೋ ಮಾಡಿದ್ದಾರೆ. ಒಟ್ಟಲ್ಲಿ ನನಗೆ ತೋರ್ಸೋಕ್ಕೆ ಅಂತಲೇ ಮಾಡಿರುವಂತಹ ವೀಡಿಯೋಸು, ಜೊತೆಗೆ ಅವರು ಎಲ್ಲೆಲ್ಲ ಹೋಗಿದ್ರು ಅಲ್ಲೆಲ್ಲ ಫೋಟೋಸ್ ತೊಗೊಂಡಿದ್ದಾರೆ. ಆ ಫೋಟೋಸ್ ಎಲ್ಲನೂ ಕೂಡ ಈ ಒಂದು ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಬನ್ನಿ, ಇವತ್ತಿನ ಡೇಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಪನ್ನೀರ್ ಗ್ರೇವಿ ಆ್ಯಂಡ್ ಪೂರಿ, ನನ್ನ ಮಗನ ಮೋಸ್ಟ್ ಫೇವ್ರೆಟ್ ಫುಡ್. ನನ್ನ ಮಗಳಿಗೂ ಕೂಡ ಅಲ್ಲ, ಒಳ್ಳೆ ಸ್ಪ್ರೆಡ್ ಅಂದಂಗೆ. ನನಗೆ ಮಾತ್ರ ಏನೂ ಇಷ್ಟ ಇಲ್ಲ ಅಲ್ವಾ ಅಮ್ಮ, ನಿನ್ನ ಮಗನಿಗೆ ಮಾತ್ರ ಇಷ್ಟ ಅಂದ್ಬಿಟ್ರೆ ಕಷ್ಟ. ಹೌದು, ನೀವು ಅದೇ ಹೇಳೋ ಮುಂಚೆನೇ ಹೇಳಿಬಿಟ್ಟೆ ನಾನು. ಯಾಕಂದ್ರೆ ಯಾವಾಗಲೂ ಅವ್ನಿಗೆ ಇಷ್ಟ ಆಗೋದೇ ಮಾಡ್ತೀರಾ, ನಂಗೆ ಇಷ್ಟ ಆಗೋದು ಮಾಡಲ್ಲ ಅಂತ ಡೈಲಾಗ್. ಏನಾಗುತ್ತೆ, ಇದರಲ್ಲಿ ಒಂದು ಆಪ್ಷನ್ಸ್ ಕೊಟ್ಟಾಗ ಇಬ್ಬರು ಅಪೋಸಿಟ್ ಸೆಲೆಕ್ಟ್ ಮಾಡ್ತಾರೆ. ಇವತ್ತಿನವರೆಗೂ ನಾನು ನೋಡಿದ್ದೀನಿ, ಅಣ್ಣ ತಂಗಿ ಇರೋದೇ ಬರುತ್ತೆ, ಅಕ್ಕ ತಮ್ಮ ಇಬ್ಬರು ಒಂದೇ ಒಂದು ದಿನವೂ ಕೂಡ ಇಷ್ಟು ವರ್ಷದಲ್ಲಿ ಒಂದೇ ಫುಡ್ಡನ್ನ ಇಬ್ಬರು ಆಯ್ಕೆ ಮಾಡಿಲ್ಲ. ಅದು ನಾನು ಕೇಳೋದೇ ಇಲ್ಲ. ನಾನು ಕೇಳಿರೋದಲ್ಲಿ ಎವ್ರಿ ಡೇ ಕೇಳೋದ್ರಲ್ಲಿ, ಸ್ಯಾಟರ್ಡೇ ಕೇಳೋದ್ರಲ್ಲ, ಸ್ಯಾಟರ್ಡೇ ನಾನು ಕೇಳೋದು ಇಲ್ಲ, ನಾನು ಅಡುಗೆ ಮನೆಗೆ ಬರೋದು ಇಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ. ಅದನ್ನು ಬಿಟ್ಟು ಏನೇ ಕೇಳಿ ಬೇರೆ ಬೇರೆನೆ, ಯಾವತ್ತು ಒಂದಾಯ್ತಾರೋ ಗೊತ್ತಿಲ್ಲ. ಪನ್ನೀರ್ ಅಂತ ಹೇಳಿದ್ರು ನನಗೆ ಕೇಳಿಸ್ಲೇ ಇಲ್ಲ ನೀವು ಹೇಳಿದ್ದು. ಸ್ವಲ್ಪ ಕಿರ್ಚ್ಕೋಬೇಕು. ಸ್ವಲ್ಪ ಹಾರ್ಟ್ ಫಸ್ಟ್ ಮಾಡೋಣ. ಹಾರ್ಟ್ ಈರುಳ್ಳಿ ಸಿಕ್ಕರೆ ಬೆಳ್ಳುಳ್ಳಿ ಬಿಡಿಸ್ರಿ, ಹಂಗೆ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಪಟಾಪಟ ಅಂತ. ಡೈಲಿ ವ್ಲಾಗ್ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ತುಂಬ ಇದೆ. ಯಾಕಂದರೆ ನಾನಂತೂ ನಿಮ್ಮೆಲ್ಲರನ್ನೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಆಗ್ಬೋದು, ಲೈಕ್ಸ್ ಆಗ್ಬೋದು, ಕೆಲವೊಂದು ನಿಮ್ಮಿಂದ ಬರುವಂತಹ ಸಲಹೆ ಆಗ್ಬೋದು, ಎಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಆದರೆ ಇತ್ತೀಚೆಗೆ ನನಗೆ ಯಾಕೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಆಗ್ತಾಯಿಲ್ಲ. ಅದ್ರ ಮಧ್ಯದಲ್ಲಿ ನನ್ನ ಹೆಲ್ತ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಾಸ್ಪಿಟಲೈಸ್ ಆಗಬೇಕಾಗಿ ಬಂತು. ಇದೆಲ್ಲ ನಾನು ಒಂಥರ ಹೆಂಗೆ ಅಂದರೆ ನನಗೆಲ್ಲೋ ಒಂದು ಮಾನಸಿಕ ಒತ್ತಡನೋ ಅಥವಾ ನಾನಿನ್ನೂ ಕೆಲವೊಂದನ್ನು ಮರೆಯೋಕ್ಕಾಗ್ತಾ ಇಲ್ವಾ, ಅಥವಾ ತುಂಬ ಡಿಪೆಂಡಿಂಗ್ ಜೀವನ ಇಷ್ಟು ವರ್ಷ ಮಾಡ್ತಾ ಇದ್ನ ಅನ್ನೋ ಥರ ಎಲ್ಲ ಮಿಕ್ಸ್ ಫೀಲಿಂಗಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಸ್ಲೋಲಿ ನಾನು ರಿಕವರ್ ಆಗಿದ್ದೀನಿ, ಬೆಟರ್ ಆಗಿದ್ದೀನಿ, ಎಲ್ಲ ಯೋಚನೆ ಚಿಂತೆಗಳಿಂದನೂ ಹೊರಗಡೆ ಬಂದಿದ್ದೀನಿ. ಬಟ್ ವ್ಲಾಗ್ ಮಾಡುವಷ್ಟು ಇನ್ನೂ ಆ ಉತ್ಸಾಹ ಬರ್ತಾಯಿಲ್ಲ. ಎಷ್ಟೇ ಟ್ರೈ ಮಾಡ್ತೀನಿ, ನಗ್ನಗ್ತಾ ಚೆನ್ನಾಗಿ ವ್ಲಾಗ್ ಮಾಡೋಣ, ಎಲ್ಲ ಲೈಫಲ್ಲೂ ನಾರ್ಮಲ್ ಕಾಮನ್, ಏನು ಅಂಥದ್ದೇನು ತೊಂದರೆ ಇಲ್ಲ. ಬಟ್ ಹೇಗಿದೆ ಹಾಗೆ ನಮ್ಮ ಜೀವನನ ಇಷ್ಟು ದಿನ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಂಡಿರೋದ್ರಿಂದ ಇಷ್ಟು ಸಾವಿರಾರು ಜನಕ್ಕೆ ಪ್ರೀತಿ ಸಿಕ್ಕಿದೆ. ಇದನ್ನು ಹೀಗೆ ನಾನು ಮೇಂಟೈನ್ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಲ್ಲ ಒಂದೇನೋ ಅಪ್ ಆ್ಯಂಡ್ ಡೌನ್ ಅನ್ನೋ ಥರ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡೆ, ರೆಸ್ಟ್ ಮಾಡಬೇಕಾಗಿತ್ತು. ಇದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಸ್ಟ್ಯಾಂಡು ಇದೆಲ್ಲನೂ ಕೂಡ ಒಪ್ಕೊಂಬಿಟ್ಟಿದ್ದೆ. ಇದನ್ನೆಲ್ಲನೂ ಕೂಡ ನಾನು ಕೂಡ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು, ರೆಡಿ ಮಾಡಿಸಿ. ಹಾಗೆ ಒಂಥರ ಹೆಂಗೆ ಅಂದರೆ ನಾವು ಮೆಂಟಲಿ ಒಂಥರ ಹ್ಯಾಪಿಯಾಗಿದ್ದರೆ ನಾವು ಹೇಗೆ ಬೇಕಾದರೂ ವ್ಲಾಗ್ ಮಾಡ್ಬೋದು. ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ ನಮ್ಮಲ್ಲಿರೋ ಬೇಜಾರು ನೋವನ್ನು ಪದೇ ವ್ಲಾಗ್ ಮಾಡಿದಾಗ ಎಲ್ಲೋ ಒಂದು ಸರಿ ನಾವು ಏನೂ ಮಾತಾಡಬಾರ್ದು ಅಂತಿದ್ರೂ ಕೂಡ ಗೊತ್ತಿಲ್ಲದೆ ನಮ್ಮ ಬಾಯಲ್ಲಿ ಮಾತುಗಳು ಬಂದುಬಿಡುತ್ತೆ. ಆಮೇಲೆ ಅನಿಸುತ್ತೆ ನಾವು ಫೀಲಿಂಗ್ಸಲ್ಲಿ ಇದ್ದಾಗ ವ್ಲಾಗೇ ಮಾಡೋಕ್ಕೆ ಹೋಗಬಾರ್ದು, ಯಾವುದೂ ಕೂಡ ಮಾಡಿದರೆ ಈ ಥರ ಗೊತ್ತಿಲ್ಲದೆ ಕೆಲವೊಂದು ಮಾತಾಡ್ಬಿಡ್ತೀವಿ. ಅದ್ರ ಬದಲು ಒಂದು ಸ್ವಲ್ಪ ದಿನ ಮೌನವಾಗಿದ್ದಷ್ಟು ಒಳ್ಳೆಯದು. ಕೆಲವೊಂದು ಟೈಮಲ್ಲಿ ಏನಾದರೂ ಮಾತಾಡುವಂತಹ ಪರಿಸ್ಥಿತಿ ಇದ್ದರೂ ಕೂಡ ಮಾತಾಡದೆ ಮೌನವಾಗಿದ್ರೇ ಎಲ್ಲ ಒಂದು ಸಿಚುವೇಶನ್ನು ಕೂಡ ಹ್ಯಾಂಡ್ಲು ಮಾಡ್ಬೋದು. ಸಮ್ಟೈಮ್ಸ್ ಮೌನನೇ ಎಲ್ಲದಕ್ಕೂ ಉತ್ತರ ಅಂತಾರಲ್ಲ, ಆ ಥರ ಸ್ವಲ್ಪ ಮೌನವಾಗಿ ಇದ್ದೀನಿ. ಯಾಕೆಂದರೆ ನನ್ನ ಬಾಯಲ್ಲಿ ಸತ್ಯ ನಿಲ್ಲಲ್ಲ ಫ್ರೆಂಡ್ಸ್. ನನ್ನಲ್ಲಿ ನನ್ನ ಲೈಫಲ್ಲಿ ಫಸ್ಟು ನನಗೆ ನೆಗೆಟಿವ್ ಆಗಿ ಬರೋದೇ ನನ್ನ ಬಾಯಲ್ಲಿ ಸತ್ಯ ನಿಲ್ಲೋದಿಲ್ಲ. ಜೊತೆಗೆ ನನಗೆ ಕೋಪನೂ ಅಷ್ಟೇ ಬೇಗ ಬಂದುಬಿಡುತ್ತೆ. ಎಷ್ಟೇ ತಾಳ್ಮೆಯಿಂದ ಇರಬೇಕು ಅಂದರೂ ಕೆಲವೊಂದು ಟೈಮಲ್ಲಿ ಇರೋಕ್ಕಾಗಲ್ಲ. ಈ ರೀತಿ ಕೆಲವೊಂದು ಗೊತ್ತಿಲ್ಲದ ನನಗೆ ನಾನೇ ಎಷ್ಟೋ ಎಡವಟ್ಟು ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಏನಾದರೂ ಕೋಪ ಬಂದಾಗ, ಬೇಜಾರಾದಾಗ ಮೌನವಾಗಿರೋಣ ಅಂತ ಡಿಸೈಡ್ ಮಾಡಿ ಮೌನವಾಗಿದ್ದೆ, ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಹೆಲ್ತ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಸ್ಲೋಲಿ ಎಲ್ಲನೂ ಕೂಡ ರಿಕವರ್ ಮಾಡ್ಕೊತಾ ಇದ್ದೀನಿ, ಬೆಟರ್ ಆಗ್ತಾಯಿದ್ದೀನಿ. ಆದಷ್ಟು ಬೇಗ ನಿಮ್ಮ ಸಿರಿ ಮನೆ ಮೊದಲು ಯಾವ ರೀತಿಯಾಗಿತ್ತೋ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ನನ್ನ ವ್ಲಾಗ್ ಜರ್ನಿ ಅದೇ ರೀತಿ ಕಮ್ ಬ್ಯಾಕ್ ಮಾಡ್ತೀನಿ, ಬಂದೇ ಬರ್ತೀನಿ. ಬಟ್ ಏನಂತ ಅಂದರೆ
ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮನ್ಸಿಗೆ ಬೇಜಾರಾದಾಗ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡ್ಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲರ ಲೈಫಲ್ಲೂ ಇದ್ದಿದ್ದೆ ಅಲ್ವಾ. ಬಟ್ ಏನೋ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಈ ಎಸ್ ಅನ್ನೋರಿಗೆ ಜಾಸ್ತಿ ನೋವಂತ ಆಗುತ್ತೆ ಅನ್ನೋದು ನನಗೆ. ಈ ಸ್ಟಾರ್ಟಿಂಗ್ ಅಕ್ಷರ ಎಸ್ ಅಂತ ಬರೋರಿಗೆ ಖುಷಿನೂ ಇರುತ್ತೆ ಲೈಫಲ್ಲಿ, ಬಟ್ ಖುಷಿಗಿಂತ ಎಲ್ಲೋ ಒಂದು ಕಡೆ ನೋವೇ ಜಾಸ್ತಿ ಕೊಡ್ತಾರೆ ದೇವರು ಅನ್ನೋದು ಅನಿಸುತ್ತೆ. ಬಟ್ ಒಂದು ಕಡೆ ಅನಿಸುತ್ತೆ ನಮ್ಗೆ ಅವೆಲ್ಲ ತಡೆಯೋ ಕೆಪಾಸಿಟಿ ಇರೋದಕ್ಕೆ ಇಷ್ಟೆಲ್ಲ ನಮಗೂ ಬರ್ತಾಯಿದೆ ಅಂತಲೂ ಅನಿಸುತ್ತೆ. ಒಂದು ಕಡೆ ನಮ್ಮ ಒಂದು ಏನಂತ ಹೇಳ್ತಾರೆ ಖುಷಿನೂ ದುಃಖನೂ ಎಲ್ಲದನ್ನು ಕೂಡ ಮೇಂಟೈನ್ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ನೋಡಿನೇ ದೇವ್ರು ಕೊಡೋದು. ಹಾಗಾಗಿ ಒಂಥರ ಲೈಫಲ್ಲಿ ಏನೇನೋ ನಡೆದೋಯ್ತಲ್ಲ ಅದೆಲ್ಲನೂ ಕೂಡ ಸಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು. ಇವಾಗ ಜೀವನ ಏನು ಅಂತ ಅರ್ಥ ಆಗಿದೆ, ಮುಂದೆ ನಡೀತಾ ಇದೆ. ಇನ್ನು ಮುಂದೆ ನಿಮ್ಮ ಸಿರಿಮನೆ ಸುಷ್ಮಾ ನಾರ್ಮಲಾಗಿ ಬ್ಲಾಗ್ ಮಾಡಿಕೊಂಡು ಚೆನ್ನಾಗಿ ನಗ್ನಗ್ತಾ ನನ್ನ ಲೈಫ್ ಅಪ್ ಆ್ಯಂಡ್ ಡೌನ್ ಜೊತೆಗೆ ನನ್ನ ಜೀವನದಲ್ಲಿ ಎಷ್ಟೋ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಿದ್ದನ್ನೆಲ್ಲ ನೀವು ನೋಡ್ತಾ ಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆನೂ ಕೂಡ ನನ್ನ ಲೈಫ್ನ ನೀವು ನೋಡ್ತಾ ಹೋಗ್ತೀರಾ. ಹಾಗೆ ಇವತ್ತಿನ ಡೇನೂ ಕೂಡ ನಾನು ಖುಷಿಯಿಂದನೇ ಶುರು ಮಾಡಿದೆ. ಯಾಕಂದರೆ ಆಲ್ರೆಡಿ ಹೇಳಿದಾಗೆ ಅಮ್ಮ ಊರಿಗೆ ಹೋಗಿದ್ರು. ಇವತ್ತು ಅಮ್ಮ, ಅತ್ತೆ, ಚಿಕ್ಕಮ್ಮ ಎಲ್ಲರೂ ಕೂಡ ರಿಟರ್ನ್ ಆಗ್ತಾಯಿದ್ರು. ಹಾಗಾಗಿ ನನಗೇನಂದರೆ ಇವತ್ತು ಬೆಳಿಗ್ಗೆ ತಿಂಡಿ ಒಂದು ಮಾಡ್ಕೊಂಬಿಡೋಣ. ಅವ್ರು ಮಧ್ಯಾಹ್ನ ಅಷ್ಟರಲ್ಲಿ ಫಿಶ್ ಎಲ್ಲ ತರ್ತೀನಿ ಅಂತ ಹೇಳಿದರು. ಮಧ್ಯಾಹ್ನನೇ ಮೀನೆಲ್ಲ ತೊಗೊಂಬರ್ತೀವಿ, ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಆಗುತ್ತೆ ಅಂತ. ನಾನು ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋ ಪ್ಲ್ಯಾನಿಂಗೇ ಇರಲಿಲ್ಲ ನನಗೆ. ಮನೆಯವ್ರಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ತಾಯಿದ್ರೆ ನಾನು ಒಬ್ಬಳೇ. ನಾನಂತೂ ಈ ಥರ ಏನಾದರೂ ಗ್ರೇವಿ ಮಾಡಿ ಪೂರಿ ಎಲ್ಲ ಮಾಡಿದ್ರೆ ಆಯಿಲ್ ಫುಡ್ ತಿನ್ನೋದಿಲ್ಲ. ಹಾಗಾಗಿ ನನಗೆ ಚಪಾತಿ ಮಾಡ್ಕೊಂಬಿಡೋಣ. ಮಧ್ಯಾಹ್ನ ಹೇಗಿದ್ದರೂ ಊರಿಂದ ಫಿಶ್ ಎಲ್ಲ ತರ್ತಿದ್ರಲ್ಲ, ಸಾಂಬಾರು ಮಾಡಿ ಫ್ರೈ ಮಾಡಿ ಮಧ್ಯಾಹ್ನ ಒಳ್ಳೆ ಊಟ ಮಾಡೋಣ, ಮುದ್ದೆ ಮಾಡಿಕೊಂಡು. ತುಂಬ ದಿನ ಆಗಿತ್ತು ಮುದ್ದೆ ಬೇರೆ ಮಾಡೇ ಇರಲಿಲ್ಲ ಅಂತ ಅಂದ್ಕೊಂಡು ನಾನು ಏನೋ ಯೋಚನೆ ಮಾಡ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಜೊತೆಗೆ ಈಗಂತೂ ಇರೋ ಕೆಲಸದಲ್ಲಿ ನನಗೆ ಹೊರಗಡೆ ಹೋಗೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಅಂದರೆ ಏನು ತರಕಾರಿ ತರೋಕ್ಕೂ ಆಗ್ತಿರಲಿಲ್ಲ. ಕೆಲವೊಂದು ಟೈಮಲ್ಲಿ ನಾವು ಇಂಥ ಪರಿಸ್ಥಿತಿ ಇದ್ದಾಗ ಅಥವಾ ನೋಡಿ ನಮಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಆದರೂ ಕೂಡ ಟೂ ವೀಲರ್ ಓಡಿಸೋ ಹಾಕಾಗೋದಿಲ್ಲ ಅಥವಾ ನಡ್ಕೊಂಡು ಅಷ್ಟು ದೂರ ಹೋಗೋಕ್ಕಾಗಲ್ಲ. ಮನೆ ಹತ್ರ ಕೆಲವೊಂದು ಟೈಮಲ್ಲಿ ತರಕಾರಿಯವ್ರು ಬರ್ತಾರೆ, ಕೆಲವೊಂದು ಟೈಮ್ ಬರೋದಿಲ್ಲ. ಬಟ್ ಏನು ಅಂತಂದರೆ ನಮ್ಮ ಲೈಫಲ್ಲಿ ಈಗ ಎಷ್ಟೋ ಮುಂದೆ ಇದ್ದೀವಿ ನಾವು ಎಲ್ಲರೂ ಕೂಡ. ಇವಾಗ ಪ್ರತಿಯೊಂದೂ ಕೂಡ ಕೂತಲ್ಲೇ ಬುಕ್ ಮಾಡಿ ತರಿಸ್ಕೋಬೋದು. ಇದು ಎಷ್ಟೋ ಅನುಕೂಲನೂ ಆಗ್ತಾಯಿದೆ ಇವಾಗ. ಯಾಕಂದರೆ ವಯಸ್ಸಾದವ್ರಿಗೂ ಕೂಡ ಯೂಸ್ ಆಗ್ತಾಯಿದೆ. ಈ ಥರ ನಮ್ಮ ಥರ ಏನಾದರೂ ಕೆಲಸದಲ್ಲಿ ಬ್ಯುಸಿ ಇದ್ದು ಆರೋಗ್ಯದಲ್ಲಿ ತೊಂದರೆ ಆದರೆ ಮನೇಲಿ ಏನೇ ಖಾಲಿ ಆದರೂ ವಿತಿನ್ ಸೆಕೆಂಡ್ಸಲ್ಲಿ ನಮಗೆ ಬುಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಇದೆಲ್ಲ ಒಂದು ಸ್ವಲ್ಪ ಒಂದೊಂದು ಸರಿ ಅನಿಸುತ್ತೆ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿ ಪ್ರತಿಯೊಂದು ಸಿಗ್ತಾ ಹೋಗ್ತಾಯಿದೆ. ಪ್ರತಿಯೊಂದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟೆಲ್ಲ ವ್ಯವಹಾರಗಳು ಏನೇ ಇದ್ದರೂ ಮನೇನ ಮೇಂಟೈನ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋದಕ್ಕೂ ಒಂದು ಕಡೆ ಹೆಲ್ಪ್ ಆಗ್ತಾ ಇರೋದು ಕೂಡ ಕೆಲವೊಂದು ಈ ರೀತಿ ಹೋಮ್ ಸರ್ವಿಸ್ ಸಿಗುವಂಥದ್ದು ಅದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನನಗೇನಂದರೆ ಏನಾದರೂ ಇವಾಗ ಮನೇಲಿ ಖಾಲಿ ಆಯಿತಾ, ಜೆಪ್ಟೋ, ಬ್ಲಿಂಕಿಟ್ ಏನು ಸಿಗುತ್ತೋ ಅದಕ್ಕೆಲ್ಲದಕ್ಕೂ ಬುಕ್ ಮಾಡಿಬಿಡೋದು. ಬುಕ್ ಮಾಡ್ಕೊಂಡು ತರಿಸ್ಕೊಂಡು ಆ ಟೈಮ್ಗೆ ಬೇಗ ಬೇಗ ಅಡುಗೆ ತಿಂಡಿ ಮಾಡಿ ಕಳಿಸ್ಬಿಡೋದು, ಈ ಥರ ಇರುತ್ತೆ. ಹಾಗಾಗಿ ಇವತ್ತು ನಂಗೆ ಹೊರಗಡೆ ಹೋಗಿ ಏನು ತರೋದಕ್ಕೂ ಟೈಮ್ ಇರಲಿಲ್ಲ. ಇನ್ನು ಅಮ್ಮ ಅವರೆಲ್ಲ ಬಂತು ಅಂದರೆ ಸಾಂಬಾರು ಫ್ರೈ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇವೆಲ್ಲ ಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಜೆಪ್ಟೋಲೆಲ್ಲ ತರಕಾರಿ ಎಲ್ಲ ಸ್ವಲ್ಪ ತರಿಸ್ಕೊಂಡಿದ್ದ ನಂತರ ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡಿ ಪನ್ನೀರ್ ಸಾಗು ಮಾಡಿದ್ದೆ. ಸಖತ್ತಾಗಿತ್ತು. ಅದರಲ್ಲಂತೂ ಹೋಮ್ ಮೇಡ್ ಪನ್ನೀರನ್ನ ಮಾಡಿದ್ದೆ ಸ್ವಲ್ಪ ನಾನು. ಅದು ಕೂಡ ಸೂಪರಾಗಿ ಬಂದಿತ್ತು. ಎರಡು ಮಿಕ್ಸ್ ಮಾಡಿದಾಗ ಹೋಮ್ ಮೇಡ್ ಪನ್ನೀರ್ ಯಾವುದು, ನಂದಿನಿ ಪನ್ನೀರ್ ಯಾವುದು ಡಿಫ್ರೆನ್ಸೇ ಗೊತ್ತಾಗಿಲ್ಲ. ಎರಡು ಈಕ್ವಲಾಗಿ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಆ ಥರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನನ್ನ ಒಂದು ಕೆಲಸ ಸಿಕ್ಕಾಬಟ್ಟೆ ಇರುತ್ತೆ. ಒಂದು ಸರಿ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಮಿನಿಮಮ್ ಅಂದರೂ 2 hours ನನಗೆ ಟೈಪಿಂಗ್ ಮಾಡ್ತಾನೇ ಇರ್ತೀನಿ. ಕೈ ಎರಡೂ ಬೆರಳುಗಳು ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ. ಅಷ್ಟು ಕೆಲಸ ಇರುತ್ತೆ. 2 hours ಆದರೂ ಕೂಡ ನನಗೆ ಎದ್ದೇಳೋದಕ್ಕಾಗೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ ಬರ್ತಾನೆ ಇರುತ್ತೆ. ಸಮ್ಟೈಮ್ಸ್ ತುಂಬ ಜನ ಬೈಕೊತಾರೆ, ನೀವು ರಿಪ್ಲೈ ಮಾಡಲ್ಲ, ಎಷ್ಟು ಮೆಸೇಜ್ ಮಾಡಿದ್ರು ಮಾಡಲ್ಲ ಅಂತ. ನನ್ನ ಕಷ್ಟ ಅವ್ರಿಗೆ ಏನು ಗೊತ್ತಿರುತ್ತೆ, ನನಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ರಿಪ್ಲೈ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ ಅಂತ. ಇದು ಇಷ್ಟು ಬಿಡಲ್ಲ ತಾಯಿ ನಿಮ್ಮ ಆಂಟಿ. ಪುದೀನ ಕರಿಬೇವು ಇಲ್ಲಿ ಇಷ್ಟಿದ್ದು ಇಲ್ಲಡು ಮೂಲಂಗಿ ನೋಡಿ ಎಲ್ಲ ಅಲ್ಲಿಗೆ ಎಲ್ಲ ಪಚ್ಚಿಯೋಟ ಒಂದು ಬಾಕ್ಸ್ ಯಾವ್ದಾದ್ರು ಹಾಕ ಬರ್ಬೇಕು ತಾನೆ ಅಣ್ಣ. ಏನ ಸೀತಾಫಲ? ಅಯ್ಯೋ ತಾಯಿ ಬಾಕ್ಸ್ ಎಲ್ಲ ಬರ್ತಾರನೇ ಅಲ್ಲೇ ಪ್ಲಾಸ್ಟಿಕ್ ಬಾಕ್ಸ್ ಎಷ್ಟೊಂದು ಇಟ್ಟಿದ್ದೀರಲ್ಲ. ಹೌದಲ್ವಾ, ಉಕ್ಕಣವ ಮಾಡ್ಬೇಕಾಗಿತ್ತು. ಅಯ್ಯೋ ಜ್ಞಾನ ಬರ್ತೈತಿ. ಏನ್ ನಿಂದೆ ಇಟ್ಟು ಕಡೆ ಪ್ಲಾಸ್ಟಿಕ್ ನಾನು ಮಕ್ಕ ಬಂದೆ ತಗೋ ಪುದೀನ ಸೊಪ್ಪು ನೀನ್ ತಂದಿರೋದು ಅದೇ. ಓ ಯವ್ವ ಇವನು ಕಣ್ ಒಂದು ಟೊಮಟೆನೂ ಹಸಿರು ಮೆಣಸಿನಕಾಯಿ ಎಲ್ಲ ಕೋಲ್ ಹಾಕದೆ.
ತಾಯಿ ನಿಮ್ಮ ಆಂಟಿಯವರು ಹಸಿಮೆಣಸಿನಕಾಯಿಗೆ ಒಂದು ಟಮಾಟೆ ಮೂಲಂಗಿ ಏನು ಬಿಟ್ಟಿಲ್ಲ. ಅಲ್ಲ ಅಲ್ಲೇ ಅಪ್ಪಗೆ ಕೊಟ್ಟು ಬರ್ಬೇಕು. ಅವಳೇ ತಂದಿರೋದು ಎಲ್ಲ. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದವರು ಅಮ್ಮ ಚಿಕ್ಕಮ್ಮ ಎಲ್ಲ ಸಂಜೆ ಅನ್ನೋದಕ್ಕಿಂತ ರಾತ್ರಿ ಬಂದರು ಅಂತ ಹೇಳ್ಬೋದು. ರಾತ್ರಿ 8:30 ಅವ್ರು ಬಂದಾಗ ನಾನು ಮಧ್ಯಾಹ್ನ ಅಡುಗೆನೂ ಮಾಡಿದೆ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಬೆಳಿಗ್ಗೆ ಹೇಗೋ ಮಾಡಿದ ಗ್ರೇವಿ ಇತ್ತು, ಚಪಾತಿ ಇತ್ತು. ಮಧ್ಯಾಹ್ನ ನಾನು ಅದನ್ನೇ ತಿಂದ್ಕೊಂಡು ಮಜ್ಜಿಗೆ ಕುಡಿದ್ಬಿಟ್ಟು ಸುಮ್ಮನೆ ಅದೇ ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ಇವರೆಲ್ಲ ಬರ್ತಾರೆ ಅಂತ ಕಾದು ಸಾಕಾಗಿ ಇವ್ರು ಬಂದಿದ್ದು ರಾತ್ರಿ 8:30 8:45. ನಾನು 8 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಓಕೆ, ಇವ್ರು ಇನ್ನು ಈ ಕಾಲಕ್ಕೆ ಬಂದು ಅಡುಗೆ ಮಾಡೋದು ಅಷ್ಟರಲ್ಲೇ ಇರುತ್ತೆ. ಮೀನನ್ನು ಕಾಯ್ಕೊಂಡು ನಾನು ಕೂತ್ರೆ ಇವತ್ತೆಲ್ಲ ಊಟ ಆಗಲ್ಲ ಅಂತ ಅಂದ್ಕೊಂಡು ಸಾಂಬಾರು ಸೌತೆಕಾಯಿ ಇತ್ತು. ಸಾಂಬಾರು ಸೌತೆಕಾಯಿ ಹಾಕಿ ಬೇಳೆ ಸಾರು ಮಾಡಿ ಅನ್ನ ಮಾಡಿ ಮುದ್ದೆ ಎಲ್ಲನೂ ಕೂಡ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ಅಮ್ಮನೂ ಚಿಕ್ಕಮ್ಮ ಅತ್ತೆ ಎಲ್ಲ 3 ಜನ ಬಂದರು. ಅಂದರೆ ಆವಾಗ ಮೀನು ತೊಗೊಂಬಂದರು. ಸುಮಾರು ಒಂದು 10 kgಗಿಂತ ಹೆಚ್ಚಾಯಿತು ಅನ್ಬೋದು ಮೀನು. ಅದಕ್ಕೆ ನಾವೇನು ಮಾಡಿದ್ವಿ, ಮೀನಿನ ತಲೆ ಎಲ್ಲನೂ ಕೂಡ ಸಪ್ರೇಟ್ ಮಾಡಿಬಿಟ್ಟು ಅದನ್ನೆಲ್ಲ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಇನ್ನು ಉಳಿದಿದ್ದ ಪೀಸ್ ಮಧ್ಯ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಇನ್ನು ನಾಳೆ ನಮ್ಮ ಅತ್ತೆ ಮಗಳೂ ಕೂಡ ಬರ್ತೀನಿ ಅಂದಿದ್ರು. ಅವ್ರಿಗೂ ಸ್ವಲ್ಪ ಕೊಟ್ಟು ಕಳ್ಸೋಕ್ಕಾಗತ್ತೆ. ಮತ್ತು ನೈಟ್ ನನ್ನ ತಮ್ಮನೂ ಕೂಡ ಕರೆದಿದ್ದೆ, ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮಗನೂ ಕೂಡ ಮನೆಗೆ ಕರೆದಿದ್ದೆ ಊಟಕ್ಕೆ. ಎಲ್ಲರೂ ಫ್ರೈನ ತುಂಬ ಇಷ್ಟಪಟ್ಟು ತಿಂತಾರೆ. ಮೀನು ಸಾರಿಗಿಂತ ನಮ್ಮ ಮಕ್ಕಳಾಗ್ಬೋದು ಮತ್ತು ನನ್ನ ತಮ್ಮ ಆಗ್ಬೋದು, ಇವರೆಲ್ಲ ಬರೀ ಫ್ರೈಯೇ ಜಾಸ್ತಿ ಇಷ್ಟಪಡೋದು. ನಮಗೆಲ್ಲ ಮೀನು ಸಾರು ತುಂಬ ಇಷ್ಟ ಆಗುತ್ತೆ. ಅದರಲ್ಲಂತೂ ನನಗೆ ಊರಲ್ಲಿ ಸಿಗುವಂತಹ ಹೊಳೆ ಮೀನು ಅಥವಾ ಕೆರೆ ಮೀನು ಈ ಥರದ್ದೆಲ್ಲ ಸಿಗುತ್ತಲ್ಲ, ಆ ಮೀನು ಅಂದರೆ ತುಂಬ ಇಷ್ಟ ಆಗುತ್ತೆ. ಸಮುದ್ರ ಮೀನಿಗಿಂತ ಸಾಕಿರೋ ಮೀನಿಗಿಂತ ಜಾಸ್ತಿ ಇಷ್ಟ ಆಗೋದು ನನಗೆ ನಮ್ಮೂರಿನ ಹೊಳೆ ಮೀನು. ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಚಿಕ್ಕಮ್ಮ ಎಲ್ಲ ನಾವು ನಿಮಗೆ ತೋರಿಸಿದ್ದೆ ಎಷ್ಟು ದೊಡ್ಡ ಮೀನು ಸಿಕ್ಕಿತ್ತು, ಮೊಟ್ಟೆ ಎಲ್ಲ ಇತ್ತು ಅದರಲ್ಲಿ. ನಮ್ಮ ಚಿಕ್ಕಮ್ಮ ಏನಂದರೆ ಮೀನು ಸಾರು ಸಖತ್ತಾಗಿ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರೂ ಒಂದೊಂದು ಅಡುಗೆಗೆ ಒಂದೊಂದು ಫೇಮಸ್ ಅಂತಾರಲ್ಲ ಹಾಗೆ, ಕೆಲವೊಂದು ಅಡುಗೆಗೆ ನಾನು ಫೇಮಸ್ ಇರ್ತೀನಿ, ಇನ್ನೂ ಕೆಲವೊಂದು ಅಡುಗೆಗೆ ನಮ್ಮಮ್ಮ ಇರ್ತಾರೆ, ಇಲ್ಲ ನಮ್ಮ ಚಿಕ್ಕಮ್ಮ ಇರ್ತಾರೆ. ಹಂಗಾಗಿ ಅವ್ರ ಕೈಲೇ ಅಡುಗೆ ಮಾಡಬೇಕು ಅಂತ ಕಾಯ್ತಾ ಕೂತಿರ್ತೀವಿ. ಹಾಗಾಗಿ ಅವ್ರು ಬಂದಮೇಲೆ ಸಾಂಬಾರು ಮಾಡಿಸೋಣ ಅಂತ ಕಾಯ್ಕೊಂಡಿದ್ವಿ. ತೊಗೊಂಬಂದರು ಪಾಪ ಬಸ್ಸಲ್ಲಿ ಅಷ್ಟು ದೂರದಿಂದ ಮದ್ದೂರಿಂದ ನಮಗೋಸ್ಕರ ಮೀನೆಲ್ಲ ತೊಗೊಂಬಂದರು. ಅಮ್ಮ ಏನೇನೆಲ್ಲ ತಂದಿದ್ರು ಅದನ್ನೆಲ್ಲನೂ ಎತ್ತಿಡ್ತಾಯಿದ್ರು. ಅಂದರೆ ನಮ್ಮ ಚಿಕ್ಕಮ್ಮ ಹಸಿಮೆಣ್ಸಿನ್ಕಾಯಿಂದನೂ ಹಿಡಿದು ಏನು ಮನೇಲಲ್ಲಿ ಇನ್ನೇನು ಯಾರೂ ಇರೋದಿಲ್ವಲ್ಲ ಅಂದ್ಬಿಟ್ಟು ಎಲ್ಲನೂ ಕಂಪ್ಲೀಟ್ ಅವ್ರ ಮನೇಲಿ ಇದ್ದಿದ್ದು ಕೂಡ ಎಲ್ಲ ತೊಗೊಂಬಂದಿದ್ದಾರೆ. ಮೂಲಂಗಿಯಿಂದ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲ 1-2 ಇದೆ ಅಷ್ಟೇ, ಅದನ್ನು ಕೂಡ ತೊಗೊಂಬಂದಿದ್ರು. ಅದನ್ನು ಇಲ್ಲಿ ತೋರಿಸ್ಕೊಂಡು ಅಮ್ಮ ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದರು. ಸುಮಾರು ಜನ ಕೇಳ್ತಾಯಿದ್ರಿ ಅಮ್ಮನ ಬ್ಲಾಗಲ್ಲಿ ತೋರಿಸಲ್ಲ ಅಂತ. ಬಟ್ ಏನಂದರೆ ನನಗೆ ಎಲ್ಲರೂ ಜೊತೆಲಿದ್ದಾಗ, ಹಿಂಗೆ ಸೇರಿದಾಗ, ಖುಷಿಯಾಗಿದ್ದಾಗ, ಮಾತಾಡ್ಕೊಂಡಿದ್ದಾಗ ಏನಾದರೂ ಒಂದು ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ನಮ್ಮ ಮೂಡು ಕೂಡ ಹಿಂಗೆ ಇರುತ್ತೆ ಅನ್ನೋಕ್ಕಲ್ಲ, ಅಥವಾ ಅಮ್ಮನ ಮೂಡು ಹಿಂಗೆ ಇರುತ್ತೆ ಅನ್ನೋಕ್ಕಾಗಲ್ಲ. ಅಮ್ಮನೂ ಒಂದೊಂದು ಸರಿ ಒಂಥರ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಎಲ್ಲ ಥರ ಮಿಕ್ಸ್ ಫೀಲಿಂಗ್ಸ್ ಅಮ್ಮಗೂ ಕೂಡ ಆಗ್ತಾ ಇರುತ್ತೆ. ಹಂಗಾಗಿ ಜಾಸ್ತಿ ಬ್ಲಾಗ್ ಮಾಡಲ್ಲ ಅಷ್ಟೇ. ಈ ಫೋಟೋಸ್ ಎಲ್ಲ ನೀವೇನು ನೋಡ್ತಾ ಇದ್ದೀರಾ, ಅಮ್ಮ ಊರಿಗೆ ಹೋದಾಗ ನಮ್ಮ ಚಿಕ್ಕಪ್ಪ ಜೊತೆ ಚಿಕ್ಕಮ್ಮನ ಜೊತೆ ಎಲ್ಲ ಸ್ವಲ್ಪ ಹೊರಗಡೆ ಓಡಾಡಿಕೊಂಡು ಬಂದಿರುವಂತಹ ಫೋಟೋಸ್ಗಳು. ಅದು ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಸ್ಗಳು. ಅಂದರೆ ಬೇರೆಯವ್ರ ಕೈಲಿ ಕೊಟ್ಟು ತೆಗೆಸಿರೋ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅವರೇ ತೊಗೊಂಡಿರೋ ಸೆಲ್ಫಿ ಫೋಟೋಗಳೆಲ್ಲ ಯಾವುದೂ ಚೆನ್ನಾಗಿ ಬಂದಿರಲಿಲ್ಲ, ಹಂಗಾಗಿ ಅದನ್ನು ಶೇರ್ ಮಾಡಿಲ್ಲ. ಸಾಂಬಾರು ಫೇಮಸ್ ನಮ್ಮ ಆಂಟಿಯವ್ರದ್ದು, ಅವ್ರದ್ದೇ. ನಮ್ಮ ಅತ್ತೆ ಪಾಪ ಸೈಲೆಂಟಾಗಿ ಫಿಶ್ ಏನು ತಿನ್ನಲ್ಲ, ಬೇಳೆ ಸಾರು ತಿಂತೀನಿ ಅಂತ ಸೈಲೆಂಟಾಗಿ ಕುತ್ಕೊಂಡಾರೆ. ನಮ್ಮ ಅಮ್ಮ ಫುಲ್ ಲೆಕ್ಕದಲ್ಲಿ ಬ್ಯುಸಿ. ಅದು ಸಾಂಬಾರಿಗೆ ಒಗ್ಗರಣೆ ಎಲ್ಲ ನೋಡೋಂಗಿಲ್ಲ, ಹೆಂಗೆಂಗೋ ಇದೆ ನಮ್ಮದು ಅಡುಗೆ ಮನೆ. ಇವಾಗ ಗಡಿ ಬಿಡಿ ಮಾಡಿರೋದು ಓನ್ಲಿ ತಲೆ ಸಾರಿದು. ತೊಗೊಂಡೋಗ್ಬಿಟ್ಟು ಪಾಪ ಆಚೆಗೆ. ಫಿಶ್ ತಲೆ ಸಾಂಬಾರು ಬರೀ ವಾಯ್ಸ್ ಡ್ರಾಪ್ ಮಾಡ್ಕೋಬೇಕು. ಈಗಿರೋ ಸೌಂಡಲ್ಲಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದಿಗೆ ಅಂತ ಆಯಿತು. ಎತ್ಕೊಲ್ ಕರ್ಬೇವಿನ ಸೊಪ್ಪು ಹಸಿದಿದೆ. ರಾತ್ರಿ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಸುಮಾರು ಒಂದು 11:30-12 ಗಂಟೆನೇ ಆಯಿತು ಅನ್ಬೋದು. ಅಷ್ಟೊತ್ತಾಯಿತು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ. ನಾನು ಬೇಳೆ ಸಾರು ಮಾಡಿದ್ದೆ. ನಮ್ಮ ಅತ್ತೆ ಏನಂದರೆ ಮೀನು ತಿನ್ನಲ್ಲ, ಅವರು ಚಿಕನು ಮಟನ್ ತಿಂತಾರೆ, ಮೀನು ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಆಮ್ಲೆಟ್ ಮಾಡಿಕೊಟ್ಬಿಟ್ಟು ಬೇಳೆ ಸಾರು ಮಾಡಿದ್ದೆ ಹೇಗೂ. ಹಾಗಾಗಿ ಅವರಿಗೆ ಸಪ್ರೇಟ್ ಊಟ ಕೊಟ್ವಿ. ಆನಂತರ ಇಲ್ಲಿ ಅಮ್ಮ ಈ ಕಡೆ ಕೂತ್ಕೊಂಡು, ಅಮ್ಮ ಮತ್ತು ನಮ್ಮ ಮನೆಯವರು ಮಕ್ಕಳು ಎಲ್ಲ ಅವರು ಫಿಶ್ ತಿಂತಾಯಿದ್ರು. ನಮ್ಮ ಅತ್ತೆ ಹಂಗೆ ತಿಂತಾಯಿದ್ರು. ನಾನು ಹಾಗೆ ಇದ್ದರೂ ಮುಟ್ಟೋದಿಲ್ಲ, ನಾನು ಮೀನನ್ನು ನಿಜವಾಗಿದ್ರೂ ಮುಟ್ಟಲ್ಲ, ಸತ್ರೂ ಮುಟ್ಟಲ್ಲ, ಅದರದ್ದು ವಾಸನೆನೂ ನನಗಾಗಲ್ಲ ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು. ನಮ್ಮ ಅಜ್ಜಿನೂ ಹೀಗೆ ಇದ್ದರು. ಕೆಲವೊಂದು ಹೆಂಗೆ ಅಂದರೆ ನಮ್ಮ ಅಜ್ಜಿ ಅಂದರೆ ಅಪ್ಪ ನಮ್ಮವರು ಕೋಳಿನೂ ಮುಟ್ತಾ ಇರಲಿಲ್ಲ, ಆ ಥರ ನಮ್ಮ ಅಜ್ಜಿ. ನಮ್ಮ ಅತ್ತೆ ಮೀನು ಮುಟ್ಟಲ್ಲ, ಅದು ಹಾಗೆ. ರಾತ್ರಿ ನನ್ನ ತಮ್ಮನೂ ಕೂಡ ಬಂದ ನಂತರ ಸುಮಾರು 1 ಗಂಟೆನೇ ಆಗಿತ್ತು ಅನಿಸುತ್ತೆ ನಾವು ಮಾತಾಡ್ಕೊಂಡು ಕೂತಿದ್ದಿತ್ತು. ಅವ್ನು ಲೇಟಾಗೇ ಬರೋದು, ಯಾವಾಗಲೂ ಕೂಡ ಲೇಟಾಗೇ ಬರ್ತಾನೆ. ಮತ್ತು ಇರೋದು ಇಲ್ಲ, ನೈಟ್ ಹೊರಟೋಗ್ಬಿಡ್ತಾನೆ ಹಾಗೆ ನನ್ನ ಚಿಕ್ಕಮ್ಮ ಅವ್ರ ಮಗ. ಯಾಕಂದರೆ ಬರಬೇಕಾದ್ರೂ ಟ್ರಾಫಿಕ್ ಇರೋಲ್ಲ, ಹೋಗಬೇಕಾದ್ರೂ ಟ್ರಾಫಿಕ್ ಇರೋಲ್ಲ. ನಾನು ಮಧ್ಯರಾತ್ರಿ 2 ಗಂಟೆ ಆದರೂ ಸರಿ ನಾನು ರಿಟರ್ನ್ ಹೋಗ್ಬಿಡ್ತೀನಿ. ಬೆಳಿಗ್ಗೆ ಲೇಟಾಗಿದ್ರು ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅಂತ.
ಟೈಮ್ ನೋಡಿ 1 ಗಂಟೆ ಆಗಿದೆ. ಆದರೂ ಇಷ್ಟೊತ್ತಾದರೂ ಮಾತಾಡಿಕೊಂಡು ಕೂತಿದ್ವಿ. ಅಂದರೆ ಕೆಲವೊಂದು ಫೋಟೋಸ್ಗಳೆಲ್ಲ ನಮ್ಮಮ್ಮ ಅವರು ತೊಗೊಂಡಿದ್ರಲ್ಲ ಅದನ್ನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಬೆಳಗ್ಗೆಗೆ ನಮ್ಮ ಅತ್ತೆ ಮಗಳು ಫೋಟೋ ಬೇಡ ನಿಮಗೆ, ಫೋಟೋ ಬೇಡ, ವಿಡಿಯೋದಲ್ಲಿ ಬರಲ್ವ ನೀನು? ಯಾಕೆ ಅಂಕುಡಮ್ಮನ ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ? ಇಲ್ಲ ನೋಡಿ ಇಲ್ಲಿ ಅಂಕುಡಮ್ಮನ ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ? ಚೆನ್ನಾಯ್ತಾ ಹಣ್ಣು? ಹಣ್ಣು ಚೆನ್ನಾಯ್ತಾ? ಏನ ಹಾಕೋದು ಯಾವ್ದಕ್ಕೆ? ಎಣ್ಣೆನೆ ಸೊಕ್ಸದೆ ಬರೀ ನೀರು ನೀರು ಇಕ್ಕತ್ತಾರೆ. ಕೊಬ್ಬರಿ ಎಣ್ಣೆ ಬಿಟ್ರೆ ಬೇರೆ ಏನು ಹಾಕೋದಿಲ್ಲ. ನಮ್ದೇ ಕಳ್ಸಿ ತಗೊಂಡಿದ್ಯೆ ಏನೋ ನಿನ್ನ ಹೆಸರು? ಅಲ್ಲಿ ನಮ್ಮನೆ ಹತ್ರದಿಂದ ಬಂದ್ವಲ್ಲ ಆಮೇಲೆ ನಾನ್ ಕೇಳ್ತೀನಿ ಅಂತ ಯೋಚನೆ ಮಾಡ್ತಾರೆ. ಬೈತಾವಿ ಅಂದ್ರೆ ಯಾವ ಊರ್ಗವ ಕುತ್ಕೊಂಡವಲ್ಲ ಅದಕ್ಕೆ ಇದು ನೆಕ್ಸ್ಟ್ ಡೇಗೆ ನಾನು ಕಂಟಿನ್ಯೂ ಮಾಡಿದ್ದು. ನಮ್ಮ ಅತ್ತೆ ಮಗಳು ಮತ್ತು ಮಗ ಅವರು ಕೂಡ ಬಂದರು. ಬೆಳಗ್ಗೆ ಬಂದಿದ್ದು. ಬಂದಮೇಲೆ ಸುಮಾರು ಹೊತ್ತು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ. ತಲೆನೋವ್ತಾಯಿತ್ತು. ನಾನು ಕೂಡ ತಲೆಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡೆ. ಅಮ್ಮ ಹಚ್ಕೊಂಡ್ರು. ಎಲ್ಲರೂ ಎಣ್ಣೆ ಆಯಿಲ್ ಮಸಾಜ್, ತಲೆಗೆ ಫುಲ್ ಹೆಡ್ಡಿಗೆ ಆಯಿಲ್ ಮಸಾಜ್ ಮಾಡಿಕೊಂಡು ತಿಂಡಿ ತಿಂತಾ ಏನೇನು ಫಿಶ್ ಸಾಂಬಾರಿತ್ತು, ಫ್ರೈ ಇತ್ತು, ಎಲ್ಲ ಅದೇ ಮೀಲ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಸುಮಾರು ಹೊತ್ತು ಕೂತಿದ್ವಿ. ಅಂದರೆ ತುಂಬ ದಿನ ಆಗಿಬಿಟ್ಟಿದ್ದಲ್ಲ ಎಲ್ಲರೂ ಸೇರಿ. ಮತ್ತೆ ಸೇರಿದಾಗ ಸುಮಾರು ಹೊತ್ತು ಮಾತಾಡ್ತಾಯಿದ್ವಿ. ನಾನಂತೀನಿ ನಾನು ತೆಗಿದೆರಡು ಬ್ಯಾಗ್ ತೆಗ್ಬೇಕ ನಾನು ಹಿಂಗೆ ಬರೋಳು ಯಾಕೆ ಎಲ್ಲ ಬ್ಯಾಕ್ ಫೋಟೋಗಳು ಬೆಲ್ಲ ಹಾಕ್ಲ ಅವನಿಗೆ. ಆಯ್ತು ಕಣಮ್ಮ, ಫ್ರಂಟ್ ಎಲ್ಲ ತೆಗ್ದಿದ್ದೀನಿ ಬಿಡಮ್ಮ. ನಮ್ಮ ಮುಖನೇ ತೆಗ್ದಿದ್ದೀನಿ. ಪರಂಗಿಕಾಯಿ ಇರ್ಬೇಕು. ಹೀಗಿತ್ತು ಇವತ್ತಿನ ಡೇ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ನಿಮ್ಮ ಸಿರಿಮನೆ ಮೇಲೆ ಇರಲಿ. ಆದಷ್ಟು ಬೇಗ ನಾರ್ಮಲ್ ಲೈಫ್ ಡೇ ರೊಟೀನ್ಸ್ ಹೇಗಿತ್ತು ಹಾಗೆ ಶುರು ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೇ.